Knowledge Park, the creative school. Admissions are open from LKG to 10th standard. Free uniform for new admission students. Public school English medium. Admissions are open. Nursery to higher classes. एटा गवर्नमेंट हाई स्कूल के एचएम के खिलाफ स्टूडेंट और पेरेंट्स ने मिसबिहेवियर का आरोप लगाते हुए बीओ को दिया मेमोरेंडम। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण तालुका के किट्टा गवर्नमेंट हाई स्कूल के एचएम सोमनाथ बेलूरे के खिलाफ 10th क्लास के स्टूडेंट और पेरेंट्स ने शिकायत करते हुए बीओ सिद्ध वीरैया रुद्नूर को मेमोरेंडम के माध्यम से आरोप लगाया कि 10th एग्जाम फीस भरने के लिए आने पर एचएम फीस ज्यादा ले रहे हैं, क्यों ले रहे हो पूछने पर एचएम द्वारा अपशब्द का इस्तेमाल किया। एचएम की शिकायत स्टूडेंट अपने पेरेंट्स को करने के बाद पेरेंट जब एचएम को पूछने आने पर पेरेंट्स के साथ भी अपशब्द का इस्तेमाल करते हुए गर्दन में हाथ देकर बाहर ढकेल दिया और एचएम पर यह भी आरोप लगाया है कि लास्ट ईयर स्टूडेंट से 10th एग्जाम की फीस लेकर स्टूडेंट को हॉल टिकट्स नहीं दिया, जिससे स्टूडेंट का 1 साल बर्बाद हो गया। इस तरह से एचएम सोमनाथ बेलूरे के खिलाफ बसव कल्याण बीओ को मेमोरेंडम दिया और मांग की कि जल्द से जल्द एचएम को डिसमिस किया जाए। इस मौके पर बीएसपी तालुका प्रेसिडेंट शंकर फुले द्वारा स्कूल के एचएम पर आरोप लगाया कि गरीब AR के गिरी सिल्क एंड साड़ी 7 हेवन गोल्डन सुपर माल 50% ऑफ। विंटर से नेपाली स्वेटर वाला लेडी जेंट्स एंड किड्स सिटी के टूरिस्ट लॉज और हराड़ा चौक बसव कल्याण। बच्चों को एजुकेशन से दूर करने की नीति से एचएम वहां काम कर रहे हैं। जल्दी एचएम पर एक्शन लेने की मांग की। तालुका अध्यक्ष शंकर फुले बसव कल्याण इंदु किट्टा ग्रामದ ಪ್ರೌಢ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು ಮಕ್ಕಳ 10ನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಫೀಸ್ ಕಟ್ಟಲಿಕ್ಕೆ ಹೋದಾಗ ಅಲ್ಲಿನ ಎಚ್ಎಂ ಮುಖ್ಯ ಗುರುಗಳು ಸೋಮನಾಥ್ ಬೇಲೂರೆ ಅವರು ಏನು ಮಕ್ಕಳ ಜೊತೆಯನ್ನು ನಿರ್ಲಕ್ಷ್ಯತೆ ವಹಿಸಿದ್ದಾರೆ, ಅವರ ಜೊತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಏನಂದ್ರೆ ನಿಮ್ಮ ಪರೀಕ್ಷೆ ಫೀಸ್ ನಾನು ಕಟ್ಕೊಂಬಲ್ಲ, ನೀವು ಏನು ಹೋಗ್ತೀರಿ ಹೋಗ್ರಿ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹೋದ್ರ ಪೇರೆಂಟ್ಸ್ ಜೊತೆ ಕೂಡ ಈ ಕಿರಿಕಿರಿ ಮಾಡಿ ಏನು ಕುತ್ತಿಗೆ ಕೈ ಹಾಕಿ ನೂಕಿದಾರಂತ ಶಾಲೆಗೆಂದು ಈ ಘಟನೆ ಬಹಳಷ್ಟು ನಿಂದನೆ ಮಾಡುವಂತ ಇದು ದುರ್ಘಟನೆ ನಡೆದಿದೆ। ಇಲ್ಲಿ ಇವತ್ತು ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಅವ್ರ ಪೇರೆಂಟ್ಸ್ ಹಾಗೂ ಮಕ್ಕಳ ವತಿಯಿಂದ ಇದು ಲೆಟರ್ ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ। ಮಕ್ಕಳಿಗೆ ಎಜುಕೇಶನ್ ಸಿಗೋದು ಸರ್ಕಾರಿ ಶಾಲೆಯಲ್ಲಿ, ಅದೇ ಜಾಗ ಏನಪ್ಪಾ ಅಂದ್ರೆ ಅವ್ರ ಮಕ್ಕಳು ಫೀಸ್ ಕಟ್ಟಲ್ಲ, ಆ ಮಕ್ಕಳದು ಜೀವನ ಜೊತೆ ಆಡ್ತಾ ಇದ್ದಾರೆ ಅವರು, ಅವ್ರ ಮ್ಯಾಗ ಏನಪ್ಪಾ ಅಂದ್ರೆ ಕಠಿಣ ಕ್ರಮ ಆಗಬೇಕು। ಈ ಯುವ ಇದ್ದಾರ ಇವ್ರು ಸೀದಾ ಹೇಳ್ತಾ ಇದ್ದಾರ, ನಮ್ಗೇನಪ್ಪಾ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ ಬರಲ್ಲ, ಇವರಿಗೆ ಮೇಲಧಿಕಾರಿಗಳು ಹೋಗಿ ನಾವು ರಿಪೋರ್ಟ್ ಮಾಡಬಹುದು, ಇವರಿಗೆ ಯಾರು ಸೆಕ್ರೆಟರಿ ಅಂತ ಗುಲ್ಬರ್ಗಕ್ಕೆ ಇರ್ತಾರ ಅವ್ರು ತಗೋಬಹುದು, ನಾವೇನು ಮಾಡಕ್ ಆಗಲ್ಲ ಅಂತ ಹೇಳಿ ಇವ್ರು ಹೇಳ್ತಾರ। ಇದೇ ರೀತಿ ಮಾಡಿದಾರ ಶಾಲೆಗಳೇನವ ಇವು ಗ್ರಾಮೀಣ ಭಾಗದಲ್ಲಿ ಇವು ಮುಚ್ಚಬೇಕಾಗ್ತದ। ಯಾವ ಮಾಸ್ಟರ್ ಕೂಡ ಶಾಲೆಗಳಲ್ಲಿ ಕರೆಕ್ಟ್ ಆಗಿ ಶಾಲೆಗೆ ಹೋಗ್ತಾ ಇಲ್ಲ, ಅಲ್ಲಿ ಮಕ್ಕಳ ಜೊತೆ ಏನಪ್ಪಾ ಅಂದ್ರೆ ಅಭ್ಯಾಸ ಮಾಡ್ತಾ ಇಲ್ಲ। ಇದೇ ರೀತಿ ಮಾಡಿದ್ರೆ ಮುಂದೆ ಬರುವಂತ ದಿನದಾಗ ಸ್ಕೂಲ್ಗಳೆಲ್ಲ ಬಂದ್ ಮಾಡ್ಬೇಕಾಗ್ತದ। ಈ ಮಕ್ಕಳಿಗೆ ಏನು ಇವತ್ತು ಅನ್ಯಾಯ ಆಗ್ಯದ, ಇವರಿಬ್ಬರಿಗೆ ಏನಪ್ಪಾ ಅಂದ್ರೆ ಇವರು ಮಕ್ಕಳ ಜೊತೆ ಫೀಸ್ ಕಟ್ಕೊಂಬಲ್ಲ ಅಂತ ಹೇಳಿ ತಿರಸ್ಕರಿಸಿದಾರ, ಇದು ಘೋರ ನಿಂದನೆ ಅದ। ಇವರು ಅಪರಾಧಿ, ಇವರು ಒಂದು ಮಕ್ಕಳು ಶಿಕ್ಷಣ ಜೊತೆ ಖಿಲ್ವಾಡ ಮಾಡ್ತಾ ಇದ್ದಾರೆ। ಇವ್ರ ಮ್ಯಾಗ ಏನಪ್ಪಾ ಅಂದ್ರೆ ಕಠಿಣ ಶಿಕ್ಷೆ ಆಗ್ಬೇಕು। ಒಂದ್ ವೇಳೆ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಿಲ್ಲ ಅಂದ್ರೆ ಇವ್ರಿಗೆ ಮುಂದೆ ಬರೋಂತ ದಿನದಾಗ ಮಕ್ಕಳ ಆಯೋಗದ ಕೇಸ್ ಹಾಕಿ ಇವ್ರ ಮೇಲೆ ಕೇಸ್ ಮಾಡಲಾಗ್ತದೆ ಅಂತ ಹೇಳಿ ನಾನು ಚಾನೆಲ್ ಮಾಧ್ಯಮದಲ್ಲಿ ಹೇಳ್ತೀನಿ।